ಆಪ್ ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿ ಅವರ ಮೇಲಿರುವ ಆರೋಪವೆಂದರೆ ಐಎಸ್ಐನ ಪ್ರಕಾರ ಇವರೊಬ್ಬ ಅತಿ ದೊಡ್ಡ ದೇಶದ್ರೋಹಿ ಎಂಬುದು. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ದಾಳಿ ಆಗ್ತಾ ಇದ್ದ ಹಾಗೆ ನೀವೊಂದು ಹೇಳಿಕೆ ಕೊಟ್ರಿ, ಮತ್ತೆ ಆ ಕಡೆಯಿಂದ ಐಎಸ್ಐನ ಏಜೆಂಟ್ಗಳು ಮಾತಾಡೋದಕ್ಕೆ ಶುರು ಮಾಡಿದ್ರು, ಸೈನಿಕರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರು ಹೇಳ್ತಾರೆ ಈತ ಒಬ್ಬ ಗೂಢಾಚಾರಿ, ಇವನೊಬ್ಬ ಹೇಡಿ, ಇವನು ದೇಶದ್ರೋಹಿ ಅಂತ. ಕ್ಯಾ ಬಾತ್ ಹೈ? ಈ ಥರ ಅಪವಾದ ಹೊರಸಿದ್ರೆ ಏನು ಹೇಳಕ್ಕಾಗತ್ತೆ ಹೇಳಿ? ಇಲ್ಲ ನೋಡಿ, ಅವ್ರು ಹೇಳ್ತಾರೆ ನೀವು ಹೇಳಿಕೆ ಕೊಟ್ರಲ್ಲ, ಅವ್ರು ಹೇಳ್ತಾರೆ ತಮ್ಮನ್ನ ತಾವು RSS ಇಂದ ಉಳಿಸ್ಕೊಳ್ಳೋದಿಕ್ಕಾಗಿ ಹೀಗೆ ಹೇಳ್ತಾರೆ, ಭಾರತದಲ್ಲಿ ತಮ್ಮ ಲಾಯಲ್ಟಿನ ಅಗತ್ಯಕ್ಕಿಂತ ಹೆಚ್ಚು ತೋರಿಸ್ಕೊಳ್ಳೋದಿಕ್ಕಾಗಿ ಹೇಳಿದ್ದಾರೆ ಅಂತಾರೆ. ನೋಡಿ, ನಾನು ನಿಮ್ಗೊಂದು ವಿಷಯನ ಹೇಳಬೇಕು. ಎಲ್ಲದಕ್ಕಿಂತ ಮುಂಚೆ ಈ ಪ್ರಶ್ನೆ ಬರುತ್ತೆ ಈ ಮಾತಿಂದ, ಈ ದ್ರೋಹ ಅನ್ನೋದು ಏನಾಗತ್ತೆ? ಈ ದ್ರೋಹಿ ಯಾರಾಗ್ತಾರೆ ಅಂದ್ರೆ, ಯಾರು ತನ್ನ ದೇಶಕ್ಕೆ ಏನಾದರೂ ಮೋಸ ಮಾಡಿರ್ತಾರೆ, ಅಥವಾ ಹೇಗೆ ಈ ಸಿಚುವೇಶನ್ನಲ್ಲಿ ನಾನು ಹೇಗೆ ಪಾಕಿಸ್ತಾನದಿಂದ ಬಂದೆ, ಇಲ್ಲಿ ಬಂದು ಸೆಟ್ಲ್ ಆದೆ, ಮತ್ತು ನಾನಿಲ್ಲಿ ಪಾಕಿಸ್ತಾನದ ಏನು ಇಂಟರ್ನಲ್ ಸೀಕ್ರೆಟ್ಸ್ಗಳೆಲ್ಲ ಇತ್ತು ಅದನ್ನ ಇಂಡಿಯಾಗೆ ತಿಳಿಸ್ಕೊಟ್ಬಿಟ್ಟೆ, ಅದು ಅಲ್ಲಿನ ಎಲ್ಲ ಟಾಪ್ ಸೀಕ್ರೆಟ್ಗಳನ್ನ. ಆದ್ರಿಂದ ಆ ದೇಶಕ್ಕೆ ತುಂಬ ನಷ್ಟ ಆಯಿತು. ನಾನೊಬ್ಬ ಮ್ಯೂಸಿಷಿಯನ್ ಅಷ್ಟೇ, ನಾನೊಬ್ಬ ಗಾಯಕ, ಗೀತ ಸಂಯೋಜನೆ ಮಾಡೋನು. ನೋಡಿ, ಈ ಯಾವಾಗಲೂ ಈ ಜನರಲ್ಸ್ ಅಂತ ಏನಿದ್ದಾರೆ, ಸಾರಿ ಜನರಲ್ಸ್, ನಾನು ನಿಮ್ಮ ಬಗ್ಗೆ ಏನು ಮಾತಾಡ್ತಿಲ್ಲ, ಏನು ಅನ್ಕೋಬೇಡಿ. ಇದೇ ಜನ, ಯಾರು ಈ ಜನಗಳೇನಿದ್ದಾರೆ, ನಾನು ಹಾಡಿರೋ ಹಾಡುಗಳ ಮೇಲೆ ಅವ್ರು ರೊಮ್ಯಾನ್ಸ್ ಕೂಡ ಮಾಡಿದ್ದಾರೆ, ಡಾನ್ಸ್ ಕೂಡ ಮಾಡಿದ್ದಾರೆ, ಮತ್ತವ್ರಿಗೆ ಗೊತ್ತಿದೆ ಕೂಡ. ನಿಮ್ಮ ಹಾಡುಗಳಿಗೆ ಮುಷ್ರಫ್ ಅವರು ಡ್ಯಾನ್ಸ್ ಮಾಡ್ತಿದ್ರು ಅಂತ ಕೇಳಿದ್ದೆ. ಹೌದು. ಈಗ ಯಾವ ಪ್ರಶ್ನೆ ಬರುತ್ತೆ ಅಂದ್ರೆ, ಅದು ಈ ಜನಗಳೇನಿದ್ದಾರೆ, ಈ ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅಥವಾ ಈ ISI ಅವರಾಗಿರ್ಬೋದು, ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಸೇರಿ ಕಾಶ್ಮೀರನ ಒಂದು ಟಾಪಿಕ್ ಮಾಡಿ ಕೂತ್ಕೊಂಡಿದ್ದಾರೆ. ಮತ್ತವರು ಹೇಳ್ತಾ ಇರ್ತಾರೆ, ನಾವು ಇದನ್ನೆಲ್ಲ ಮಾಡ್ತಿರೋದು ಇಸ್ಲಾಂಗೋಸ್ಕರ, ಮತ್ತಿದು ನಮ್ಮ ಜಿಹಾದ್ಗೋಸ್ಕರ. ಬಟ್ ರಿಯಾಲಿಟಿ ಏನು ಅಂದ್ರೆ, ಅದು ಆಕ್ಚುಲಿನೇ ಬೇರೆ ಇದೆ. ಅವರೆಲ್ಲ ಈ ಇಸ್ಲಾಂ ಅನ್ನೋ ಹೆಸರನ್ನ ಮುಂದೆ ಇಟ್ಕೊಂಡು ಅವರು ಕಾಶ್ಮೀರದ ಟಾಪಿಕ್ನ ಯಾಕೆ ತಗೋತಾರೆ ಅಂದ್ರೆ, ಆಗ ಅವ್ರಿಗೆ ಹೊರಗಡೆಯಿಂದ ಸ್ವಲ್ಪ ಡೊನೇಷನ್ ಸಿಗ್ಲಿ, ಅವ್ರಿಗೆ ಫಂಡಿಂಗ್ ಸಿಗ್ಲಿ, ಆಗ ಅವರು ಆ ದುಡ್ಡಿಂದ ಅವರ ಫ್ಯಾಮಿಲಿ ಏನಿದೆ, ಅವ್ರ ಜೇಬೇನಿದೆ, ಅದನ್ನ ತುಂಬಿಸ್ಕೊಳ್ಬೇಕು ಅಂತ. ಮತ್ತದಕ್ಕೆ ಸಾಕ್ಷಿ ಏನಿದೆ ಅಂದ್ರೆ, ಅವ್ರು ಯಾವ ಮೈಂಡ್ಸೆಟ್ಟಲ್ಲಿ ಬದುಕ್ತಾ ಇದ್ದಾರೆ, ಮತ್ತು ಯಾವ ರೀತಿಯಿಂದ ಅವರು ದೇಶನ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಏನಿ ಲೋಡ್ ಶೆಡಿಂಗ್ ಆಗತ್ತೆ, ಆಕ್ಚುಲಿ ನನಗಂತೂ ಅದರ ಆಕ್ಚುಯಲ್ ರಿಯಾಲಿಟಿ ಏನು ಅಂತ ಗೊತ್ತು. ರಿಯಾಲಿಟಿ ಏನಂದ್ರೆ, ಅಲ್ಲಿನ ಜನ ಇವತ್ತು ಯಾವುದಕ್ಕೋಸ್ಕರ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹೇಳಿ? ಯಾಕೆ ಅಂತಂದ್ರೆ, ಅವ್ರ ಹತ್ರ ಈಗ ಅಷ್ಟು ಹಣನೇ ಇಲ್ಲ, ಮತ್ತವರು ಬೇರೆ ಬೇರೆ ಜಾಗಗಳ ಹತ್ರ ಹೋಗಿ ದುಡ್ಡನ್ನ ಕೇಳಿ ತಗೊಳ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ಯಾರು? ಈ ದ್ರೋಹ ಮಾಡಿದ್ಯಾರು ಅಂತ ಹೇಳಿ? ನೋಡಿ, ನಾವು ಕೂಡ ಟಿವಿಗಳಲ್ಲಿ ಇದನ್ನ ನೋಡ್ತಾ ಇರ್ತೀವಿ. ಅಲ್ಲಿ ಜನ ಏನಿದ್ದಾರೆ, ಅವರು ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಪೆಟ್ರೋಲಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. 1 kg ಗೋಧಿ ಹಿಟ್ಟಿಗೆ 850 ರೂಪಾಯಿ ಇದೆ. ಜನಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತೆ ನೀವ್ ಹೇಳ್ತಾ ಇದ್ದೀರಾ ಹಣ ಎಲ್ಲ ಅವ್ರ ಜೇಬಿಗೆ ಹೋಗ್ತಿದೆ. ಈ ಸೈನಿಕರು ನೋಡಿ, ನೀವೇನ್ ಹೇಳ್ತಾ ಇದ್ದೀರಾ, ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಎಂತ ಸತ್ಯ ಅಂತಂದ್ರೆ, ಅದು ಅಲ್ಲಿ ಆ ಜಾಗದಲ್ಲಿ ಪೂರ್ತಿ ದೇಶನ ಆರ್ಮಿನೇ ನಡೆಸ್ತಾ ಇರೋದು. ಅವರು ಅದೇನು ಅಂತಂದ್ರೆ, ಇಡೀ ಈ ಜಗತ್ತಲ್ಲಿ ಈ ದೇಶ ಅಂತೇನಿದೆ, ದೇಶದೊಳಗೆ ಒಂದು ಆರ್ಮಿ ಅಂತ ಇಟ್ಟಿರ್ತಾರೆ. ಆದ್ರೆ ಪಾಕಿಸ್ತಾನ ಒಂದು ಡಿಫ್ರೆಂಟ್ ದೇಶ. ಅಲ್ಲಿ ಮಾತ್ರ ಆರ್ಮಿ ಒಳಗಡೆ ಒಂದು ದೇಶನ ಇಟ್ಟಿದ್ದಾರೆ. ನೋಡಿ, ನಾವಿಲ್ಲಿ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇರ್ತೀವಿ. ಅಲ್ಲಿನ ಸೈನಿಕರು ಎಲ್ಲ ಕೆಲಸ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಮನೆ ಕಟ್ತಾರೆ, ಮತ್ತೆ ಟೂರಿಸಂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಕಾನ್ಫ್ಲೆಕ್ಸ್ ಕೂಡ ಮಾಡ್ತಾರೆ. ಕಾನ್ಫ್ಲೆಕ್ಸ್? ಯಾ ಆರ್ಮಿ ಕಾಂಪ್ಲೆಕ್ಸ್. ಈಗ ನೋಡಿ, ಅಲ್ಲಿ ಯಾರೇ ಒಬ್ಬ ಮನುಷ್ಯ ಸ್ವಲ್ಪ ಫೇಮಸ್ ಅಂತ ಆದ್ರೆ, ಮತ್ತೆ ಅವರ ಈ ಡೆಮೊಕ್ರೆಟಿಕ್ ರೈಟ್ಸ್ ಅಂತ ಏನಿದೆ ಅದನ್ನ ಎಕ್ಸಸೈಸ್ ಮಾಡಬೇಕು ಅಂತ ನೋಡಿದ್ರೆ ಅವ್ರನ್ನ ಶೂಟ್ ಮಾಡ್ಬಿಡ್ತಾರೆ. ಅದು ಜುಲ್ಫಿಕರ್ ಅಲಿ ಭುಟ್ಟೋ ಆಗಿರ್ಬೋದು,
ಅದಕ್ಕೆ ಮುಂಚೆನೂ ಕೆಲವರು ಇದ್ರು. ನೀವು ಬೆನ್ಸಿ ಬುಟ್ಟನ್ನ ನೀವು ನೋಡಿ, ಅವರನ್ನ ಕೂಡ ಅವರು ಕೊಂದು ಹಾಕ್ಬಿಟ್ರು. ಇವತ್ತಿನ ದಿನಗಳಲ್ಲಿ ಇಮ್ರಾನ್ ಖಾನ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ಪಾಕಿಸ್ತಾನ್. ಅವರಂತೂ ಅಂಡ್ ಈಸ್ ಅ ಹೀರೋ, ಐ ಮೀನ್ ಅಂಡ್ ಈಸ್ ಅ ಸ್ಪೋರ್ಟ್ಸ್ ಹೀರೋ. ಅಂತ ಮನುಷ್ಯನೇ ಅವರು ಜೈಲಿಗೆ ಹಾಕ್ಬಿಟ್ಟಿದ್ರು. ಅಂದ್ರೆ ನೀವ್ ಹೇಳ್ತಾ ಇರೋದು ಪಾಕಿಸ್ತಾನದ ಎಲ್ಲ ಕೆಟ್ಟ ಪರಿಸ್ಥಿತಿಗೆ ಸೈನ್ಯನೇ ಕಾರಣ ಅಂತ ಹೇಳ್ತೀರಾ? ಅಫ್ಕೋರ್ಸ್, ಡೆಮೋಕ್ರಸಿ ಅಂತೂ ಅಲ್ಲೂ ಆಗೇ ಇಲ್ಲ ಯಾವುದೇ ರೀತಿಲೂ. ಯಾವಾಗೆಲ್ಲ ಅವ್ರಿಗೆ ಮನ್ಸು ಬರುತ್ತೆ ಆವಾಗ ಗೌರ್ಮೆಂಟ್ನ ಅಲ್ಲಾಡಿಸ್ಬಿಡ್ತಾರೆ. ಯಾವಾಗ ಅವ್ರಿಗೆ ಮನ್ಸಾಗತ್ತೆ ಆವಾಗ ಅವರು ಈ ಪೊಲಿಟಿಷಿಯನ್ ಏನಿದ್ದಾರೆ ಅದೇ ಅವರು ಏನೋ ಅಗ್ರಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ಇವ್ರು ಇದಕ್ಕಿದ್ದಂಗೆ ಅಯ್ಯೋ ಇದು ನಮಗೆ ಸೂಟ್ ಆಗಲ್ಲ ಅನ್ಸುತ್ತಲ್ವಾ ಅನ್ಬಿಡ್ತಾರೆ. ಸರಿ ಬನ್ನಿ ಕಾರ್ಗಿಲ್ ಅಟ್ಯಾಕ್ ಮಾಡೋಣ. ನೀವು ಇಷ್ಟೆಲ್ಲ ವಿಚಾರಗಳನ್ನ ಸೈನ್ಯದ ಬಗ್ಗೆ ಹೇಳ್ತಾ ಇದ್ದೀರಾ, ನಾನು ಜನಗಳಿಗೊಂದು ಮಾತನ್ನು ಹೇಳಲೇಬೇಕು. ನಿಮ್ಮ ತಂದೆ ಅರ್ಷದ್ ಸಾಮಿ ಖಾನ್ ಸಾಹೇಬ್ರು ಪಾಕಿಸ್ತಾನದ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿದ್ರು. ಹೌದು, ಆಕ್ಚುಲಿ ಯು ಆರ್ ರೈಟ್. ಅಂಡ್ ಹಿ ವಾಸ್ ಜಸ್ಟ್ ನಾಟ್ ಎ ಪೈಲಟ್, ಹಿ ವಾಸ್ ಅ ಟಾಪ್ ಗಾರ್ಡ್. ಹಿ ವಾಸ್ ಅ ಏಸ್ ಪೈಲಟ್. ಮತ್ತು ಅವ್ರಿಗೆ ಸರಿಯಾದ ಗೌರವ ಕೂಡ ಸಿಕ್ಕಿದೆ 65ರಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿದ್ದಕ್ಕೆ. ಆಕ್ಚುಲಿ ಅವರು ಅಲ್ಲಿಂದ ಈ 65 ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಕ್ಚುಲಿ ಕೋ ಇನ್ಸಿಡೆನ್ಸ್ ವಿಷಯ ಏನು ಅಂತಂದ್ರೆ, ನಾನು ಹುಟ್ಟಿದ ಮೇಲಿಂದ ಅವ್ರನ್ನ ಯಾವತ್ತೂ ನಾನು ಯೂನಿಫಾರ್ಮಲ್ಲಿ ನೋಡೇ ಇಲ್ಲ. ಯಾಕಂದ್ರೆ ಅವರು ಅಷ್ಟರಲ್ಲಾಗಲೇ ಫಾರಿನ್ ಆಫೀಸ್ಗೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಅವರು ಆ ಸಿವಿಲಿಯನ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಅವರ ಅರ್ಲಿ ಡೇಸಲ್ಲಿ ಅವರು ಈ ವಾಸ್ ಅ ವೆರಿ ಅಕಂಪ್ಲಿಷ್ಡ್ ಫೈಟರ್ ಪೈಲಟ್. ಅಂದ್ರೆ ಸೈನ್ಯದಲ್ಲಿದ್ರು, ಡಿಪ್ಲೊಮೇಟ್ ಆಗಿದ್ರು. ಹಾಗಾಗಿ ನಿಮ್ಗೆ ಎಲ್ಲ ಒಳಗೂ ಹೊರಗಿನ ವಿಚಾರಗಳು ಗೊತ್ತಾಗ್ತಿತ್ತಲ್ಲ ನೀವಿದ್ದಂಥ ಅಟ್ಮಾಸ್ಫಿಯರ್ನಲ್ಲಿ? ಹೌದು, ಖಂಡಿತ ಹೋಲಿಕೆ ಇದೆ ಪಾಕಿಸ್ತಾನ್ಗೆ. I was literally grown up in the corridor of power. I know exactly how things works inside. ನಾನೇ ಖುದ್ದಾಗಿ ನೋಡಿದ್ದೀನಿ. ಎಂತೆಂಥ ವಿಷಯಗಳನ್ನ ನಾನು ನೋಡಿದ್ದೀನಿ ಅಂತಂದ್ರೆ ಜನ ಗೊತ್ತಾದ್ರೆ ಶಾಕ್ ಆಗ್ಬಿಡ್ತಾರೆ. ಅದೇನಂದ್ರೆ ಕೆಲವು ಸಾರಿ ನನಗೆ ಗೊತ್ತಾಗ್ಬಿಡ್ತಿತ್ತು ಈ ಗೌರ್ಮೆಂಟ್ ಏನಿದೆ ಅವರು ಪದ್ರಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ತಂದೆ ಫ್ರೆಂಡ್ ಅಂತ ಒಬ್ರು ಯಾರಿದ್ರು ಅವರೇ ಮುಂದಿನ ಪ್ರೈಮ್ ಮಿನಿಸ್ಟರ್. ನಮ್ಮನೆಯಿಂದನೇ ಅವ್ರಿಗೆ ಬಟ್ಟೆ ಕೂಡ ಹೋಗ್ತಾ ಇತ್ತು ಅವರು ಸ್ವೇರಿಂಗ್ ಇನ್ ಮಾಡ್ಲಿ ಅಂತ. ಈ ಇನ್ಸಿಡೆಂಟ್ ಎಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಈ ತರ ತುಂಬಾ ವಿಷಯಗಳು. ನಿಮ್ಮ ಕೆಲವೊಂದು ಫೋಟೋಗಳನ್ನ ಜನರಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನದ ಬಹಳ ದೊಡ್ಡ ನಾಯಕರ ಜೊತೆ ನಿಮ್ಮ ಸಂಬಂಧ ಹೇಗಿತ್ತು ಅನ್ನೋದನ್ನ. ಕೆಲವೊಂದು ಫೋಟೋಸ್ ಇದೆ. ಯಾರ ಜೊತೆ ಸಂಬಂಧ ಇಷ್ಟು ಚೆನ್ನಾಗಿತ್ತೋ, ಪಾಕಿಸ್ತಾನದ ಹೆಡ್ ಆಫ್ ಸ್ಟೇಟಿಂದ, ಪ್ರಧಾನಮಂತ್ರಿಯಿಂದ, ಪ್ರೆಸಿಡೆಂಟಿಂದ, ಅವರಿಗೂ ಪ್ರಾಬ್ಲಮ್ ಇತ್ತ ಪಾಕಿಸ್ತಾನದಲ್ಲಿ? ನೋಡಿ, ನನಗೆ ಪ್ರಾಬ್ಲಮ್ಸ್ ಏನಿತ್ತು ಅಂದ್ರೆ, ಥ್ಯಾಂಕ್ ಗಾಡ್ ನನಗೆ ಪ್ರಾಬ್ಲಮ್ಸ್ ಇದ್ರು ಅವ್ರು ನನಗೇನು ಮಾಡಿಲ್ಲ. ಬಟ್ ಅಂತರ ಪ್ರಾಬ್ಲಮ್ ಇದ್ದವ್ರು ಎಷ್ಟೋ ಜನ ಅವ್ರು ಉಡಾಯಿಸ್ಬಿಟ್ಟಿದ್ದಾರೆ. ಅವ್ರು ಹಾಗೆ ನೋಡಿದ್ರೆ ಯಾರನ್ನೂ ಬಿಡ್ಲಿಲ್ಲ. ಜುಲ್ಫಿಕರ್ ಅಲಿ ಅವ್ರನ್ನ ಕೂಡ ಅವ್ರು ಬಿಡ್ಲಿಲ್ಲ. ಅಷ್ಟೇ ಯಾಕೆ, ಈಗ ಇಮ್ರಾನ್ ಖಾನ್ ಅವ್ರನ್ನ ಕೂಡ ಅವ್ರು ಬಿಡ್ತಾ ಇಲ್ಲ. ನಾನಿನ್ ಯಾವ ದೊಡ್ಡ ಲೆಕ್ಕ. ಏನು ಕಾರಣ? ಯಾಕೆ ದೇಶದ್ರೋಹಿಗಳನ್ನ ಸಾಕ್ತಿದ್ದಾರೆ? ನೀವಿದನ್ನ ಅವ್ರ ಹತ್ರನೇ ಕೇಳಬೇಕು. ಮತ್ತೆ ಅವರು ಯಾವಾಗ್ಲೂ ಹೇಳ್ಕೋತಿರ್ತಾರಲ್ಲ, ವಿ ಆರ್ ದ ಬಿಗ್ಗೆಸ್ಟ್ ವಿಕ್ಟಿಮ್ ಆಫ್ ಟೆರರಿಸಮ್ ಅಂತ. ಅಲ್ಲ, ಈಗ ನೀವೇ ವಿಕ್ಟಿಮ್ ಕೂಡ ಆಗ್ಬಿಡ್ತೀರಾ. ಜೊತೆಗೆ ನೀವೇ ಫ್ರಾಂಕನ್ಸ್ಟೈನ್ನ ಫಾಲೋ ಕೂಡ ಮಾಡ್ತೀರಾ. ಆಮೇಲೆ ಹೇಳ್ತೀರಾ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನಾವೇ ಇದ್ರಲ್ಲಿ ವಿಕ್ಟಿಮ್ ಅಂತ. ಹಾ, ಒಸಾಮಾ ಬಿನ್ ಲಾಡೆನ್ ಏನಿದ್ದಾನೆ ಅವನು ನಾವೇ ಮನೇನ ಕೊಟ್ಟಿದ್ದೀವಿ. ಅದು ಪರವಾಗಿಲ್ಲ. ನೋಡಿ, ಪ್ರತಿದಿನ ನಾವು ಹಾಫಿಜ್ ಸಯೀದ್ ನೋಡಿ, ಇವನನ್ನ ಗ್ಲೋಬಲ್ ಟೆರರಿಸ್ಟ್ ಅಂತ ಲಿಸ್ಟ್ ಮಾಡಿದ್ದಾರೆ. ಇವರನ್ನ ಅಮೆರಿಕಾದಲ್ಲೂ ಕೂಡ ಆತಂಕವಾದಿ ಅಂತ ಹೇಳಿದ್ದಾರೆ. ಆದ್ರೆ ಅವರಲ್ಲೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಯಾವುದೇ ಚಿಂತೆ ಇಲ್ಲದೆ ಇದ್ದಾರೆ. ಹೌದು ಹೌದು. ನೋಡಿ, ಹೀಗಿರುವಾಗ ಸೈನ್ಯದ ಪ್ರಯೋಜನ ಏನು? ಇವ್ರ ಪ್ರಕಾರ ಇವ್ರ ಜನಗಳು ಈ ಮದ್ರಾಸೆ ಅನ್ನೋದೇನಿದೆ ಅದ್ರಲ್ಲಿ ಅವ್ರು ಬರೀ ಕೇವಲ ಜಿಹಾದಿಗಳನ್ನ ಪಾಲನೆ ಮಾಡ್ತಾರೆ. ಮತ್ ಹೋಗಿ ಅವರು ಈಗ ನಡೀತಾರಂತ ಈ ಭಯಾನಕ ಕೆಲ್ಸಗಳನ್ನ ಮಾಡ್ತಾರೆ. ಅದನ್ನ ನೀವೆಲ್ಲ ಕೂಡ ನೋಡಿರ್ತೀರಾ. ಈಗಷ್ಟೇ ನಮ್ಮ ಈ ಪೆಹಲ್ಗಾಮಲ್ಲಿ ಏನಾಯ್ತು, ಅದಕ್ ಮುಂಚೆ ಈ ಮುಂಬೈ ಅಟ್ಯಾಕ್ಸ್ ಎಲ್ಲ ಏನಾಗಿತ್ತು, ಮತ್ತೆ ನಮ್ಮ ಈ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತು. ಇದೆಲ್ಲ ಏನ್ ಹೇಳ್ತಾರೆ, ಈ ಜನಗಳ ಮೂಲಕ ಅವ್ರು ಇದನ್ನೆಲ್ಲ ಮಾಡಿಸ್ತಾರೆ, ಅವ್ರನ್ನ ಮುಂದೆ ಇಟ್ಟು.
ನೋಡಿ, ನಾನು ಈ ಮಾತನ್ನ ಒಪ್ತೀನಿ. ಅವರು ಫ್ರಂಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಕಾಶ್ಮೀರದಲ್ಲಿ ಹೆಸರು ಸಿಗುತ್ತೆ, ಹಣ ಸಿಗುತ್ತೆ, ಮನೆ ಸಿಗುತ್ತೆ, ಬಹಳ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಆದ್ರೆ ಯಾರಿಗ್ ಮಾರ್ತಾರಲ್ಲ ಅವ್ರಿಗೂ ಏನಾದ್ರೂ ಕೊಡ್ತಾರೆ ಅನ್ಸತ್ತೆ. ನಾನು ನಿಮ್ಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಒಬ್ಬ ಕೆಲಸದವ್ರು ತುಂಬ ವರ್ಷಗಳಿಂದ ನಮ್ಮ ಜೊತೆ ಇದ್ರು. ಆ್ಯಂಡ್ ಹಿ ವಾಸ್ ಅ ಶೆಫ್. ಆ್ಯಂಡ್ ಅವ್ರು ನಮ್ಮ ಜೊತೆ ತುಂಬ ವರ್ಷಗಳಿಂದಾನೇ ಕೆಲಸ ಮಾಡ್ತಿದ್ರು. ಅವ್ರು ನಮ್ಮ ಜೊತೆ ಇಡೀ ಪ್ರಪಂಚನೇ ಸುತ್ತ ಬರ್ತಾ ಇದ್ರು. ಯಾಕಂದ್ರೆ ನಮ್ಮ ತಂದೆ ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಅವರು ಹೋಗ್ತಾ ಇದ್ರು. ಅವ್ರು ಒಂಥರ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ತರ ಆಗ್ಬಿಟ್ಟಿದ್ರು. ಅವ್ರನ್ನ ನಾವು ಪ್ರೀತಿಯಿಂದ ಅಂಕಲ್ ಅಂತ ಕರಿತಾ ಇದ್ವಿ. ಅಷ್ಟು ನಾವು ಅವ್ರ ಜೊತೆ ಬಾಂಡಿಂಗ್ ಬೆಳೆಸ್ಕೊಂಡಿದ್ವಿ, ಮತ್ತೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ವಿ ಫ್ಯಾಮಿಲಿ ಕಡೆಯಿಂದ. ನಮ್ಗವ್ರು ತುಂಬಾ ಹತ್ರ ಆಗ್ಬಿಟ್ಟಿದ್ರು. ನಾನು ಕೂಡ ಅವ್ರಿಗೆ ತುಂಬಾ ಸರಿ ಹೇಳ್ತಾ ಇದ್ದೆ, ಒಂದ್ ರೀತಿ ಅವ್ರ ಕೈಲಿ ಒಂದು ಮ್ಯಾಜಿಕ್ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ, ನೋಡಿ ಅಂಕಲ್, ನಾನು ಆಕ್ಚುಲಿ ಹೊರಗೋದಾಗ ಒಂದು ಸಖತ್ತಾಗಿರುವಂತ ಆಪಲ್ ಪೈನ ತಿನ್ಕೊಂಬಂದಿದ್ದೆ. ನಾನೀಗ ನಿಮ್ಮನ್ನ ಆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಲಿ. ನೀವು ಅದನ್ನ ತಿನ್ಬಿಟ್ಟು ನನಗೆ ಹೇಳಬೇಕು ಅದ್ರಲ್ಲಿ ಏನಿದೆ ಅಂತ, ಮತ್ತೆ ನೀವು ಮನೆಗೆ ಬಂದು ನನಗೆ ಅದೇ ತರನೇ ಮಾಡ್ಕೊಡ್ಬೇಕು ಅಂತ ಕೇಳಿದ್ದೆ. ಹಾಗಾಗಿ ನಾನು ಅವ್ರನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ. ಒಂದ್ ರೀತಿ ಅವ್ರು ತುಂಬಾ ಒಬ್ಬ ಸುಂದರವಾದ ವ್ಯಕ್ತಿ ಅಂತ ಹೇಳ್ಬೋದು. ಅದನ್ನ ತಿನ್ಬಿಟ್ಟು ಹೇಳ್ತಾ ಇದ್ರು ಅವರು, ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಏನೂ ಇಲ್ಲ, ಇದ್ರಲ್ಲಿ ಬರೀ ಸೇಬ್ ಪಾಯನ್ ಬರೀ ಕಂಜೂಸಿ ನಾಲ್ ಪಾಯನ್ और ਉਹਦੇ ਉੱਤੇ ਉਹਨਾਂ ਨੇ ਦਬਾ ਕੇ ਉਹਨਾਂ ਨੇ ਦਾਲਚੀਨੀ ਪਾਈ ਹੈ। ਹਾਂ, ਉਹਨਾਂ ਦੀ ਜਿਹੜੀ ਐਸਟ੍ਰੀਮ ਹੈ ਉਹ ਬੜੀ ਟੈਟ ਹੈ। ಅದು ಮತ್ತೆ ನಾವು ಅವ್ರನ್ನ ಮನೆಗೆ ಕರ್ಕೊಂಡ್ಮೇಲೆ ಅವ್ರ ಮನೇಲಿ ಕೂಡ ಅದನ್ನ ಟ್ರೈ ಮಾಡ್ತಾ ಇದ್ರು. ಆಕ್ಚುಲಿ ನೋಡಿದ್ರೆ ಅವ್ರಿಗಿಂತ ಚೆನ್ನಾಗಿ ಇವರೇ ಮಾಡಿರ್ತಿದ್ರು. ಒಂದಿನ ಆಕ್ಚುಲಿ ಏನಾಯ್ತು ಅಂದ್ರೆ, ಬೆಳಗಿನ ಸಮಯ ಇದು. ಆಗ ನಾವು ಸ್ಟಾಕ್ಹೋಮ್ ಇದ್ವಿ, ಸ್ವೀಡನ್ ಅಲ್ಲಿ. ಬೆಳಗ್ಗೆನೆ ಯಾರೋ ಕೂಗಾಡೋ ಶಬ್ದ ಕೇಳಿಸ್ತಾ ಇತ್ತು ನನಗೆ. ಆಗ ಅಲ್ಲಿಂದ ಓಡ್ ಹೋದೆ ನಾನು ಕಿಚನ್ಗೆ. ಅಲ್ಲಿಂದನೇ ಶಬ್ದ ಬರ್ತಾ ಇದ್ದಿದ್ದು. ನೋಡಿದ್ರೆ ಈ ನಮ್ಮ ಅಂಕಲ್ ಇದ್ರಲ್ಲ, ಅವರು ಕೆಳಗ್ ಮಲ್ಕೊಂಡು, ಅಂದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಕಿರ್ಚ್ತಾ ಇದ್ದಾರೆ. ಅವ್ರ ಕೈಲಿ ಏನು ಹೇಳೋಕೆ ಆಗ್ತಿಲ್ಲ. ಮತ್ತೆ ನಾನು ಅವ್ರನ್ನ ಮತ್ತೆ ಕೇಳ್ತಾ ಇದ್ದೀನಿ ಏನು ಅಂತ. ಆದ್ರೆ ಅವ್ರ ಬಾಯಿಂದ ಏನು ಬರ್ತಾನೆ ಇಲ್ಲ. ಆದ್ರೆ ಅವ್ರ ಕೈಯಲ್ಲಿ ಒಂದು ಪೇಪರ್ ಇತ್ತು, ಅದನ್ನ ನಾನು ತಗೊಂಡು ಓದಕ್ ಶುರು ಮಾಡಿದೆ. ಅದು ಆಕ್ಚುಲಿ ಒಂದು ಲೆಟರ್. ಆ ಲೆಟ್ರಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ಅದು ಪ್ರೀತಿಯ ಅಪ್ಪ, ಒಂದ್ ವೇಳೆ ಈ ನನ್ನ ಲೆಟರ್ ನಿಮಗೆ ಸಿಕ್ಕಿದೆ ಅಂದ್ರೆ ನಾನೀಗ ನನ್ನ ಗುರಿನ ತಲುಪಿದ್ದೀನಿ ಅಂತ. ನಿಮಗೆ ಖುಷಿಯಾಗತ್ತೆ ಇದನ್ನ ತಿಳ್ಕೊಂಡು. ಅದು ನಾನು ಜಿಹಾದ್ಗೋಸ್ಕರ ನಾನು ನನ್ನ ಜೀವನ ಅಪ್ಪಿಸ್ಬಿಟ್ಟಿದ್ದೀನಿ, ಜಿಹಾದ್ಗೋಸ್ಕರ. ಮತ್ತೆ ನಾನು ಹೊರಟಿದ್ದೀನಿ ನನ್ನ ಗೆಲುವಿಗೋಸ್ಕರ. ಮತ್ತೆ ಒಂದ್ ವೇಳೆ ನೀವು ಈ ಲೆಟರ್ನ ಓದ್ತಾ ಇದ್ದೀರಾ ಅಂದ್ರೆ ನನ್ನ ಗೆಲುವು ಸಿಕ್ಕಿದೆ ಅಂತಾನೆ. ಮತ್ತೆ ಒಂದ್ ವೇಳೆ ನೀವು ನನ್ನ ಡಿಸಿಷನ್ನ ಗೌರವಿಸ್ತೀರಾ ಅಂತಂದ್ರೆ, ಮತ್ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನೀವು ನಿಮ್ಮ ದುಃಖನ ಎಕ್ಸ್ಪ್ರೆಸ್ ಮಾಡಬಾರ್ದು. ನೀವು ಈ ಗೆಲುವನ್ನ ಸೆಲೆಬ್ರೇಟ್ ಮಾಡಬೇಕು. ಮತ್ ನೀವು ಇಡೀ ನಮ್ಮ ಮೊಹಲ್ಲಾದಲ್ಲಿ ಮಿಠಾಯಿ ಹಂಚಬೇಕು. ಯಾಕಂದ್ರೆ ನಿಮ್ಮ ಮಗ ಏನಿದ್ದಾನೆ, ಅವನ್ ತನ್ನನ್ನ ದೇಶಕ್ಕೆ ಅರ್ಪಿಸ್ಕೊಂಡಿದ್ದಾನೆ. ನಾನು ಆ ಲೆಟರ್ನ ಓದಿದ್ಮೇಲೆ ನನಗೆ ಒಂಥರ ಕಷ್ಟ ಆಗೋಕ್ ಶುರು ಆಗೋಯ್ತು. ಆ ಮನುಷ್ಯ ಏನಿದ್ದ ಅಲ್ವಾ, ಅವರು ತಮ್ಮ ಫ್ಯಾಮಿಲಿಗೋಸ್ಕರನೇ ಹಣ ಸಂಪಾದನೆ ಮಾಡಿ ಅವ್ರು ಕಳಿಸ್ತಾ ಇದ್ರು. ಆ ಮನುಷ್ಯ ಕುಸ್ತು ಹೋಗ್ಬಿಟ್ಟ. ಮತ್ತೆ ಆಮೇಲೆ ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನ ನೀವು ಪ್ಲೀಸ್ ಕಳಿಸ್ಕೊಡಿ, ನಮ್ಮೂರಿಗೆ ಹೋಗ್ಬೇಕು. ಆ್ಯಂಡ್ ಹೆಚ್ಚು ಕಡಿಮೆ ಇನ್ನು 6 ತಿಂಗಳಲ್ಲಿ ಅವರು ಕೂಡ ತೀರ್ಕೊಂಡ್ಬಿಟ್ರು. ಯಾಕಂದ್ರೆ ಹಿ ವಾಸ್ ಟೇಕನ್ ಬ್ಯಾಕ್. ಹಾಗೆ ಅವರು ದುಡ್ಡಿನ ಬಗ್ಗೆ ಏನ್ ಮಾತಾಡಿರ್ತಾರಲ್ವಾ, ಆ ಥರ ಅವ್ರ ಫ್ಯಾಮಿಲಿಗೆ ಯಾವುದೇ ಹಣದ ಸೌಕರ್ಯ ಸಿಗ್ಲೇ ಇಲ್ಲ. ನಾನು ಯಾವಾಗ ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಬಿಟ್ನಲ್ಲ, ಅವರು ನಮ್ಮ ಮನೇಲಿ ಅಷ್ಟು ವರ್ಷನ ಕೆಲಸ ಮಾಡ್ತಿದ್ರು, ಅಷ್ಟು ನಿಯತ್ತಾಗಿದ್ರು. ಅವ್ರ ಮಗನ್ಗೆ ಹಾರ್ಡ್ಲಿ ಒಂದು 19 ವರ್ಷ ಅಷ್ಟೇ. 19 ವರ್ಷಕ್ಕೆ ಅವನು ಎಂತ ಕೆಲಸ ಮಾಡ್ದ ಅಂದ್ರೆ, ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದ್ರೆ, ನೀವೊಂದು ಚಿಕ್ಕ ಹುಡುಗ, ಅದು 19 ವರ್ಷದ ಹುಡುಗನ ಕರ್ಕೊಂಡು ಹೋಗಿ ಮತ್ತೆ ಆ ಹುಡುಗನ ಜೊತೆ ಹೀಗೆಲ್ಲ ಅಷ್ಟು ಸುಲಭ ಅಲ್ಲ. ಅದರಿಂದ ಅವನು ಮಾತ್ರ ಸಾಯಲ್ಲ, ಅವನ ಇಡೀ ಕುಟುಂಬ, ಇಡೀ ಪರಿವಾರ ಸಾಯ್ಬೇಕಾಗಿ ಬರುತ್ತೆ. ಅಲ್ಲ, ನೀವುಗಳು ನಿಮ್ಮ ಜೇಬನ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮತ್ ನಿಮ್ಮ ಬೆನಿಫಿಟ್ಸ್ಗೋಸ್ಕರ ನೀವು ಇಂಥ ಹುಡುಗನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ
ನೀವು ಇದನ್ನ ಯೋಚನೆ ಮಾಡ್ತಿಲ್ಲ, ಇವ್ರಿಗೆಲ್ಲ ನಾಳೆ ಏನಾಗ್ಬೋದು, ಇವ್ರ ಫ್ಯಾಮಿಲಿ ಮೇಲೆ ಎಂತ ಪರಿಣಾಮ ಬೀಳ್ಬೋದು. ಸೊ ಮತ್ತೆ ಇದೆಲ್ಲ ಇಸ್ಲಾಂನ ಹೆಸರಲ್ಲೇ ಆಗ್ತದೆ. ಸೊ ಇದೆಲ್ಲ ನೀವು ಇಸ್ಲಾಂ ಅಂತ ಹೇಳಿ ಹೇಳಿ ಮಾಡ್ತಾ ಇದ್ದೀರಾ. ಪಹಲ್ಗಾಮ್ನಲ್ಲಿ ಏನಾಯ್ತಲ್ಲ, ಅಲ್ಲಿ ಧರ್ಮನ ಕೇಳಿ ಶೂಟ್ ಮಾಡಿದ್ದಾರೆ. ಹೌದು ಹೌದು. ಅಂಡ್ ಆಮೇಲೆ ನೀವು ಯು ಹ್ಯಾವ್ ದ ಒಡಾಸಿಟಿ ಟು ಸೇ ದಟ್ ನಾನ್ ದ್ರೋಹಿ ಅಂತ. ಯು ಆರ್ ನಾಟ್ ಜಸ್ಟ್ ಅ ಟ್ರೇಟರ್ ಫಾರ್ ಯೋರ್ ಓನ್ ಕಂಟ್ರಿ, ಬಟ್ ನೀನು ಹ್ಯುಮ್ಯಾನಿಟಿಗೆ ಒಬ್ಬ ದೊಡ್ಡ ದ್ರೋಹಿ. ನಿಮ್ಮ ವಿಚಾರವಾಗಿ ಅವರು ಏನೇನು ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ ಇವರು ನಮ್ಮ ಆರ್ಮಿಯ ಮೇಜರ್, ಇವರನ್ನ ನಾವು ಭಾರತಕ್ಕೆ ಗೂಢಾಚಾರ ಮಾಡೋದಕ್ಕೆ ಅಂತಾನೆ ಕಳ್ಸಿದೀವಿ. ಮತ್ತೆ ನಿಮ್ದು ಒಂದು ಫೋಟೋ ಕೂಡ ಇದೆ, ನೀವು ಮೇಜರ್ನ ಯೂನಿಫಾರ್ಮ್ನಲ್ಲಿರುವಂಥದ್ದು, ಅದನ್ನ ತೋರಿಸ್ತೀನಿ. ಮೀಸೆ ಎಲ್ಲ ಬಿಟ್ಕೊಂಡು ನೀವು ಒಳ್ಳೆ ಮೇಜರ್ ತರನೇ ಕಾಣಿಸ್ತಾ ಇದ್ದೀರಾ. ಮತ್ತೆ ಅವ್ರು ಬರೀತಾರೆ, ಮೇಜರ್ ಸಾಹೇಬ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಭಾರತದಲ್ಲಿದ್ದು, ಇದೇ ತರ ಇನ್ಫಾರ್ಮೇಶನ್ ಕಳಿಸ್ತಾ ಇರಿ. ಹಾ, ನಿಮ್ಮ ಮಿಷನ್ ಮಾತ್ರ ಮರಿಬೇಡಿ, ಅದು ಏನ್ ಬೇಕಾದ್ರೂ ಆಗಿರ್ಲಿ. ನನ್ನ ಪ್ರಕಾರ ತುಂಬಾ ಹೊತ್ತಾಗೋಗಿದೆ. ಜನರಲ್ ಸಾಬ್, ನಿಮ್ಮ ಕೃಪೆಯಿಂದ ನನಗೆ ಸ್ವಲ್ಪನಾದ್ರೂ ಅದು ಪ್ರಮೋಷನ್ ಆದ್ರೂ ಸಿಗ್ಬೇಕು. ಸೊ ನಾನೀಗ ಅಟ್ಲೀಸ್ಟ್ ಕರ್ನಲ್ ಆದ್ರೂ ಆಗ್ಬೇಕಲ್ವಾ? ಅಯ್ಯೋ ಸರ್, ಅದಕ್ಕೆ ನಾನೊಂದು ಯುದ್ಧ ಸೋಲ್ಬೇಕಾಗತ್ತೆ. ಆದ್ರೆ ನೋಡಿ, ಇದು ಮೊದಲನೇ ಸಲ ಹೀಗಾಗ್ತಾ ಇದೆ. ಯಾವುದೋ ಒಂದು ದೇಶದಲ್ಲಿ ಯುದ್ಧವನ್ನ ಸೋತ ನಂತರ ಪ್ರಮೋಷನ್ ಸಿಕ್ಕಿದೆ. ಓನ್ಲಿ ಇನ್ ಪಾಕಿಸ್ತಾನ್. ಐ ಮೀನ್, ದಿಸ್ ಇಸ್ ಸಮಥಿಂಗ್ ದಟ್ ಐ ಕೆನ್ ನಾಟ್. ಐ ಮೀನ್, ನಾನೇನು ಇಡೀ ಪ್ರಪಂಚನೇ ನೋಡ್ತಿದೆ, ಇಡೀ ಪ್ರಪಂಚ ನೋಡ್ತಿದೆ. ಆದ್ರೂ ನೀವು ಈ ಥರನೇ ಮಾಡ್ತಾ ಕೂರ್ತೀರಾ ಅಂದ್ರೆ ಮತ್ತೆ ದೇಶದ ಕತೆ ಏನಾಗತ್ತೆ? ಈಗ ಟ್ರಂಪ್ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಳ್ತಾರೆ, ನನ್ನೂ ಸ್ವಲ್ಪ ಲಿಫ್ಟ್ ಮಾಡಿ ಅಂತ. तेरी ऊंची शान मौला, मेरी अर्जी मानने मौला, तू है सब कुछ जानने वाला, मैं हूँ तेरा मानने वाला, मुझको भी तो लिफ्ट करा दे, थोड़ी सी तो लिफ्ट करा दे, ऐसे वैसों को दिया है, ऐसे वैसों को दिया है, मुझको भी तो लिफ्ट करा दे, थोड़ी सी तो लिफ्ट करा दे. ನೋಡಿದ್ರಾ ನೀವು ಯಾವ ತರ ಒಂದೇ ಒಂದು ನಿಮಿಷದಲ್ಲಿ ಪರಿಸ್ಥಿತಿ ಬದಲಾಯಿಸ್ಬಿಟ್ರಿ. ಈ ಸಮಯದಲ್ಲಿ ಜನತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ನಿಮ್ಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು, ನೀವು ತುಂಬಾ ಟ್ರೋಲಿಂಗ್ ಫೇಸ್ ಮಾಡ್ಬೇಕಾಯ್ತು, ತುಂಬಾ ಜನ ಟ್ರೋಲು ಮಾಡಿದ್ರು, ಮತ್ತೆ ಕೆಲವರು ಬೈದ್ರು ಕೂಡ. ಒಬ್ಬ ಪಾಕಿಸ್ತಾನಿ ಯೋಧನ ಫ್ಯಾಮಿಲಿಗೆ ಜೊತೆ ಹೇಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೆ? ನಿಮಗ್ ಬೇಜಾರಾಯ್ತಾ? कुछ तो लोग कहेंगे, लोगों का काम है कहना, छोड़ो इन ಬಾಯಿರದೆ ಮಾತಾಡೋಕಲ್ವಾ? ಮಾತಾಡ್ಲಿ ಬಿಡಿ, ನಾನೇನು ಅನ್ಕೊಳಲ್ಲ.